ಎಲ್ಲರಿಗೆ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂಥ ಪಿಸಿಸಿ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಅವರೇ, ಈಶ್ವರ್ ಖಂಡ್ರೆ ಅವರೇ, ಧ್ರುವನಾರಾಯಣ್ ಅವರೇ ಹಾಗೂ ನಮ್ಮ MLCಗಳಾದಂಥ ವೆಂಕಟೇಶ್ ಅವರೇ, ಶರಣಬಸಪ್ಪ, ದರ್ಶನಾಪುರ ಅವರೇ ಮತ್ತು ನಮ್ಮ ಮೀಡಿಯಾದ ಮುಖ್ಯಸ್ಥರೇ ಮತ್ತು ಎಲ್ಲ ಮಾಧ್ಯಮದ ಮಿತ್ರರೇ, ಇವತ್ತು ನಾನು ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ನಡೀತಾ ಇರತಕ್ಕಂಥ ಲಕ್ಷ್ಮೀಪುರ ಘಟನೆ ಬಗ್ಗೆ ತಮ್ಮ ಮುಂದೆ ಕೆಲವು ಮಾತುಗಳನ್ನು ವಿಚಾರಗಳನ್ನು ಇಡಬೇಕು ಅಂತ ಹೇಳಿ ಇಚ್ಛೆ ಪಟ್ಟಿದ್ದೇನೆ. ಲಕ್ಷ್ಮೀಪುರ ಘಟನೆ ಅಂದ್ರೆ ಇದು ದೇಶದಲ್ಲೇ ಒಂದು ಅಲ್ಲೋಲ ಕಲ್ಲೋಲ ಉಂಟು ಮಾಡತಕ್ಕಂಥದ್ದು ಮತ್ತು ವಿಶೇಷವಾಗಿ ರೈತರ ಮೇಲೆ ಯಾವ ರೀತಿಯಾಗಿ ದೌರ್ಜನ್ಯಗಳನ್ನು ಸರ್ಕಾರ ವತಿಯಿಂದ ನಡೆದಿದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ, ಅದರಲ್ಲಿ ವಿಶೇಷವಾಗಿ UP ಮತ್ತು ಹರಿಯಾಣ ಸರ್ಕಾರಗಳು ರೈತರ ಮೇಲೆ ಪದೇ ಪದೇ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬ ಮಂತ್ರಿಯ ಮಗ ಸುಮಾರು ದಿವಸದಿಂದ ಏನು ರೈತರು ಅಲ್ಲಿ ಚಳವಳಿಯನ್ನ ಮಾಡ್ತಾ ಇದ್ರು, ನಿಮ್ಮೆಲ್ಲರಿಗೂ ಗೊತ್ತಿದೆ ಅವ್ರು ಯಾಕೆ ಮಾಡ್ತಾ ಇದ್ರು ಅಂತ. 3 ತಪ್ಪ ಕಾನೂನುಗಳನ್ನು ರೈತರ ವಿರೋಧಿ ಹಾಗೂ ಸಾಮಾನ್ಯ ಜನರ ವಿರೋಧಿ ಇರತಕ್ಕಂಥ ಕಾನೂನುಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಅವ್ರು ಚಳವಳಿ ಮಾಡ್ತಾ ಇದ್ರು. ಅದಕ್ಕೆ ಚಳವಳಿ ಮಾಡತಕ್ಕಂಥವರಿಗೆ ಕೇಂದ್ರದ ಸ್ಟೇಟ್ ಮಿನಿಸ್ಟರ್ ಮಗ, ಹೋಮ್ ಮಿನಿಸ್ಟರ್ ಮಗ ಒಂದ್ಸಲ ವಾರ್ನಿಂಗ್ ಕೊಟ್ಟು ನಿಮ್ಮೆಲ್ಲರಿಗೆ ಪಾಠ ಕಲಿಸ್ತೀನಿ ಅಂತ ಹೇಳಿದ್ದನ್ನ ನಾವೆಲ್ಲ ಪತ್ರಿಕೆಯಲ್ಲಿ ಓದಿದ್ದೇವೆ, ನೀವೇ ಅದನ್ನ ಬರೆದಿದ್ದನ್ನ. ಮೊನ್ನೆ ತನ್ನ ಕನ್ವಾಯನ್ನ ತೆಗೆದುಕೊಂಡು ಹೋಗಿ ಅವರು ಅದ ಗಾಡಿಯಲ್ಲಿ ಇದ್ದರು ಅನ್ನತಕ್ಕಂಥದ್ದು ಕೂಡ ಇವತ್ತು ಆ ಕುಟುಂಬದ ಒಬ್ಬ ಸದಸ್ಯರ ತಾಯಿ ತಂದೆಗಳು ಕೂಡ ಹೇಳಿದ್ದಾರೆ. ಈ ಯಾವ ಗಾಡಿ ರೈತರ ಮೇಲಿಂದ ಹೋಯಿತು, ಸುಮಾರು 4 ಜನ ಸ್ಥಳದಲ್ಲೇ ಮರೆತುಬಿಟ್ರು ಮತ್ತು 2 ಬೇರೆ ಬೇರೆ ರೀತಿಯಲ್ಲಿ ಮರಣ ಹೊಂದಿದ್ದಾರೆ. ಸುಮಾರು 6 ಜನ ರೈತರು, 6 ಜನ ರೈತರು. ಆಮೇಲೆ ಉಳಿದು ಅದನ್ನ ಅವರು ಕಾರ್ಯಕರ್ತರು ಅಂತ ಹೇಳ್ತಾರೆ, ಬಿಜೆಪಿ ಕಾರ್ಯಕರ್ತರು, ಡ್ರೈವರು, ಆ ರೀತಿಯಾಗಿ ಅದು ಏನು ಮುಂದೆ ಎನ್ಕ್ವೈರಿಯಲ್ಲಿ ಬರ್ತದೆ ಅದನ್ನ ನೋಡೋಣ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ರೈತರು ನ್ಯಾಯವಾದಂತ ಬೇಡಿಕೆಯನ್ನ ಇಟ್ಟ ಮೇಲೆ ಅದಕ್ಕೆ ಸ್ಪಂದಿಸತಕ್ಕಂಥ ಕೆಲಸ ಕೇಂದ್ರ ಸರ್ಕಾರದ್ದು. ಯಾಕಂದ್ರೆ ಆ ಕಾನೂನುಗಳ ಕೇಂದ್ರ ಸರ್ಕಾರನೇ ಮಾಡಿದ್ದು, 3 ಕಾನೂನು. ಆದರೆ ಇವತ್ತು ರಾಜ್ಯ ಸರ್ಕಾರಗಳಿಗೆ ಕುಮ್ಮಕ್ಕು ಕೊಟ್ಟು ಸತ್ಯಾಗ್ರಹ ಮಾಡಬಾರದು, ಚಳವಳಿ ನಡೆಸಬಾರದು ಮತ್ತು ಈ ರೀತಿಯಾಗಿ ರಸ್ತೆ ಮೇಲೆ ಬಂದರೆ ನಾವು ಸರಿಯಾದಂತಹ ಪಾಠ ಕಲಿಸ್ತೇವೆ ಅಂತ ಹೇಳಿ ನಮ್ಮ UP ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ಖಟ್ಟರ್ ಹರಿಯಾಣ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಈಗ ಅವರು ಏನು ಹೇಳಿದ್ದಾರೆ ನಿಮ್ಮ ಮುಂದೆ ನಾನು ಹೇಳ್ತೇನೆ. ಇದು ನಾನು ಹೇಳದಂಥದ್ದು ಅಲ್ಲ, ಬೇರೆ ಯಾರು ಸೃಷ್ಟಿ ಮಾಡಿದ್ದು ಅಲ್ಲ. 3rd ಅಕ್ಟೋಬರ್ 2021 ಅವರು ಹೇಳಿದ್ದು ಈ ಮಾತನ್ನ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಹೇಗೆ ಹೇಳಿದ್ರು. ಇನ್ ಎವ್ರಿ ಡಿಸ್ಟ್ರಿಕ್ಟ್ ಅವರ್ ಪೀಪಲ್ should bring out 700
1,000 volunteers, pick up your sticks and treat the farmers in a tit-for-tat fashion. Don't bother about the consequences. ನೀವು ಜೈಲಿಗೆ ಹೋದರೂ ಕೂಡ ಹೀರೋ ಆಗಿ ಬರ್ತೀರಿ, ವರಿ ಮಾಡಬೇಡಿ. 700,000 ವಾಲಂಟಿಯರ್ಸು ನೀವು ಪ್ರತಿ ಜಿಲ್ಲೆಗೆ ತಯಾರು ಮಾಡಿ ಮತ್ತು ಅವರ ವಿರುದ್ಧವಾಗಿ ನಿಲ್ಲಿಸಿ ಅಂತ ಹೇಳಿ, ಇದು ಖಟ್ಟರ್ ಅವರು ಹೇಳಿದ್ದು 3rd October 2020 ಗಾಂಧಿ ಜಯಂತಿ ಆದ ಮರುದಿವಸನೇ. ಹಿಂದಿಯಲ್ಲಿನೂ ಕೂಡ ಅವರು ಹೇಳಿದ, ಹರ್ ಜಿಲ್ಲೆ में अपने 700 से 1,000 लोग आप खड़े कर लो, उनको वॉलंटियर बनाओ और जगह जगह सड़े साइड समाचरित जैसे को तैसा, पंजाबी वर्ड हरियाणा वर्ड ಅವರು ಯೂಸ್ ಮಾಡಿದ್ದಾರೆ. ಬಟ್ ಅದರ ಅರ್ಥ ಏನಂದ್ರೆ ಜೈಸೆ ಕೋ ತೈಸಾ, ಉಠಾ ಲೋ ದಂಡೆ ಕೋಯಿ ಫಿಕ್ರ್ ನೈ. ಇದು ಒಬ್ಬ ಮುಖ್ಯಮಂತ್ರಿ ಮಾತ ಮತ್ತು ರೈತರ ಬಗ್ಗೆ ಕಾಳಜಿ ಇರತಕ್ಕಂಥವ್ರು. ಅಜಯ್ ಮಿಶ್ರಾ, ಯೂನಿಯನ್ ಮಿನಿಸ್ಟರ್ ಸ್ಟೇಟ್ ಹೋಮ್ ಅಫೇರ್ಸ್, ಅವರು 25th ಸೆಪ್ಟೆಂಬರ್ಗೆ ಹೇಳಿದ್ರು 2021 ಅಟ್ ಲಕ್ಷ್ಮೀಪುರ್ ಖೇರಿ, ಇದೇ ಸೇಮ್ ಊರಲ್ಲಿ, ಏನಂತ, ಫಾರ್ಮರ್ಸ್ ಆರ್ ಬೆಟರ್ ಚೇಂಜ್, ಫಾರ್ಮರ್ಸ್ ಆರ್ ಬೆಟರ್ ಚೇಂಜ್, ಅದರ್ವೈಸ್ ವಿ ವಿಲ್ ಟೀಚ್ ಯು ಎ ಲೆಸನ್ and fix you in 2 minutes. किसानों सुधर जाओ, नहीं तो हम आपको सुधार देंगे, 2 मिनट नहीं लगेंगे. ಇದು ಹೋಮ್ ಮಿನಿಸ್ಟರ್ ಸ್ಟೇಟ್. ಮತ್ತು ಅವನ ಮಗನೇ ಈ ಕೆಲಸ ಮಾಡಿದ್ದೀಗ. ಅದಕ್ಕೆ ಇದು ಅಲ್ಲದೆ ಎಷ್ಟೋ ಇನ್ನೂ ಉದಾಹರಣೆಗಳು ನಾನು ಕೊಡಬಹುದು. ಹಿಂದೆ ಮೀನಾಕ್ಷಿ ಲೇಖಿ ಅವರು ಮಾತಾಡಿದ್ದು, ಅನುರಾಗ್ ಠಾಕೂರ್ ಮಾತಾಡಿದ್ದು, ಗೋಲಿ ಮಾರುವಂತ ಇಂಥ ಎಲ್ಲ ಇನ್ಸಿಡೆಂಟ್ ಮೇಲೆ ಸಾಕಷ್ಟಿವೆ. ನಾನು ಅದು ಹೇಳಕ್ ಇದನ್ನ ರಿಲೆವೆಂಟ್ ಯಾಕಂದ್ರೆ ಒಬ್ರು ಲಕ್ಷ್ಮೀಪುರ್ಗೆ ಸಂಬಂಧಪಟ್ಟಂತೆ ಅದೇ ಊರಲ್ಲಿ ಮಾತಾದಂತ ಹೋಮ್ ಮಿನಿಸ್ಟರ್ ಅವರು, ಇನ್ನೊಂದು ಖಟ್ಟರ್ ಅವರು ಹರಿಯಾಣ ಮುಖ್ಯಮಂತ್ರಿಗಳು, ಅವರು ಈ ಮಾತನ್ನ ಹೇಳಿದರು. ಅದಕ್ಕೆ ಪ್ರಿಯಾಂಕಾ ಗಾಂಧೀಜಿಯವರು ಯುಪಿ ಉಸ್ತುವಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇರತಕ್ಕಂಥ ನಮ್ಮ ಜನರಲ್ ಸೆಕ್ರೆಟರಿ ಅವರು, ನಮ್ಮ ನಾಯಕಿ ಅವರು ಲಕ್ಷ್ಮೀಪುರ್ ಖೇವಾದಲ್ಲಿ ಏನು ನಡೆದಿದೆ ಆ ಕುಟುಂಬಗಳಿಗೆ ಹೋಗಿ ಮಾತಾಡಿಸಬೇಕು, ಆ ಕುಟುಂಬದವ್ರನ್ನ ಕಾಣಬೇಕು, ಸಾಂತ್ವನ ಹೇಳಬೇಕು ಅಂತ ಹೇಳಿ ಅವರು ಹೋಗ್ತಾ ಇದ್ರು. ಆದ್ರೆ ಅವರಿಗೆ ಇವತ್ತು ಇಲ್ಲಿಗಲ್ ಡಿಟೆನ್ಷನ್ ಮಾಡಿದ್ದಾರೆ. ಇಟ್ ಇಸ್ ಎ ಕ್ರೈಮ್. ಮತ್ತು ನಾನು ಹೇಳೋದಲ್ಲ, ನಾವು ಕ್ರೈಮ್ ಅಂತ ಹೇಳ್ತಾ ಇದ್ದೇವೆ, ಇಲ್ಲಿಗಲ್ ಅಂತ ಹೇಳ್ತಾ ಇದ್ದೇವೆ. ಮತ್ತು ನೀವು ಎಲ್ಲ ಕೂಡ ಕೇಳಿರ್ಬೋದು, ಪ್ರಿಯಾಂಕಾ ಗಾಂಧಿ ಓಪನ್ಲಿ ಅವರು ಹೇಳಿದ್ರು, ನೀವು ವಾರೆಂಟ್ ತೋರಿಸಿ, FIR ತೋರಿಸಿ, ಯಾವ ಕಾನೂನು ಅಡಿಯಲ್ಲಿ ನನ್ನನ್ನ ನೀವು ಅರೆಸ್ಟ್ ಮಾಡ್ತಾ ಇದ್ರಿ ಅದನ್ನ ಹೇಳಿ ಮೊದಲು, ಅದು ತೋರಿಸಿ ಮುಂದೋಗ. ಅವರು ತೋರಿಸಿಲ್ಲ, ತೋರ್ಸಕ್ಕೂ ರೆಡಿ ಇಲ್ಲ, ಅವ್ರ ಬಳಿ ಕಾಗದೂ ಇಲ್ಲ. ಕೊನೆಗೆ ಬರೇ ಓರಲ್ ಇನ್ಸ್ಟ್ರಕ್ಷನ್ ಮೇಲೆ ಇಲ್ಲಿವರೆಗೆ ಸುಮಾರು 40 ತಾಸಾಯ್ತು ಅವ್ರಿಗೆ ಡಿಟೆನ್ಷನ್ ಮಾಡಿ. ಯಾವ ಕಾನೂನಿನ ಪ್ರಕಾರ ಕ್ರಮನೂ ಜರುಗಿಸಿಲ್ಲ ಮತ್ತು ಅವರಿಗೆ ವಾರಂಟು ಕೂಡ ಕೊಟ್ಟಿಲ್ಲ, ಡಿಟೆನ್ಷನ್ ಮಾಡಿ ಇಟ್ಟಿದ್ದಾರೆ. ಇದು ಇಲ್ಲಿಗಲ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದ್ರೂ ಕೂಡ ಅಲ್ಲಿನ ಸರ್ಕಾರ ಮತ್ತು ಮೋದಿಯವರು ನಿನ್ನೆ ಅಲ್ಲೇ ಇದ್ರು, ಆ ಲಕ್ನೋ ಏರಿಯಾದಲ್ಲೇ ಇದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಅವರು ಕನಿಷ್ಠ ಪಕ್ಷ ಲಕ್ಷ್ಮೀಪುರ್ ಖೇರಕ್ಕೆ ಹೋಗಿ
ರೈತರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಬೇಕು ಅಂತ ಹೇಳಿ ಯಾವ ಪ್ರಯತ್ನನೂ ಕೂಡ ಮಾಡಿಲ್ಲ. ಹೋಗೋ ಕಡೆ ಅವರು ಲಕ್ಷಣ ಕೊಡಲಿಲ್ಲ. ಅದಕ್ಕೆ ಇಗ್ನೋರ್ ಮಾಡಿಬಿಟ್ರು. ಅಂದ್ರೆ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಇದು. ಮತ್ತು ಇಲ್ಲೀಗಲ್ ಡಿಟೆನ್ಷನ್ ಯಾಕೆ ಮಾಡಿರಿ ಅಂತ ಕೇಳೋ ಸೌಜನ್ಯನೂ ಇಲ್ಲ. ಅದಕ್ಕೆ ಪ್ರಿಯಾಂಕಾ ಗಾಂಧೀಜಿ ಅವರು ಟ್ವೀಟ್ ಮಾಡಿ ಹೇಳಿದ್ರು, ಮೋದಿಜಿ ನನಗೆ ಇಲ್ಲೀಗಲ್ ಡಿಟೆನ್ಷನ್ ಮಾಡಿದ್ದಾರೆ, ದಯವಿಟ್ಟು ಈ ಕಡೆ ನೀವು ಗಮನ ಕೊಡಿ. ಅವರೇನು ಹೆದರವರಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ತನ್ನ ಪ್ರೆಸ್ ಕಾನ್ಫರೆನ್ಸ್ನಾಗ ಹೇಳಿದ್ದಾರೆ, ನಮ್ಮ ಕುಟುಂಬಕ್ಕೆ ಯಾರು ಎಷ್ಟೇ ಹರಾಸ್ಮೆಂಟ್ ಮಾಡಲಿ, ತೊಂದರೆ ಕೊಡಲಿ, ನಾವು ರೈತರಿಗೋಸ್ಕರ, ಈ ದೇಶದ ಜನರಿಗೋಸ್ಕರ ಫೇಸ್ ಮಾಡಕ್ ತಯಾರಿದ್ದೇವೆ ಅನ್ನತಕ್ಕಂಥ ಮಾತು ಅವರು ಈಗ ತಾನೇ ಹೇಳಿದ್ದಾರೆ. ಇವತ್ತು ನಿಮ್ಮ ಮುಂದೆ ಒಂದು ಸ್ಟೇಟ್ಮೆಂಟು ನಾನು ಓದಿ ಹೇಳ್ತೇನೆ. ಯಾರ್ದು ಅಂದ್ರೆ ಯಾವ ರೀತಿಯಾಗಿ ಈ ಡಿಟೆನ್ಷನ್ ಇಲ್ಲಿಗಲ್ ಇದೆ ಅನ್ನತಕ್ಕಂಥದಕ್ಕೆ ಎಕ್ಸ್ ಸುಪ್ರೀಂ ಕೋರ್ಟ್ ಜಡ್ಜ್ NDTVಗೆ ಹೇಳಿದ. ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ Justice Madan Lokur, slamming the detention of political leaders in Uttar Pradesh, said Priyanka Gandhi is being kept illegally. He also called the Congress leader's arrest without any order as unconstitutional. She has been arrested and kept her in a rest house. When you arrest a person, that person either has to be kept in police custody, in police station, or in jail. Now, the rest house has to be declared a jail or sub-jail, which has not been done. So, therefore, she has been kept in a place illegally. ಮುಂದೆ ಅನೇಕ ವಿಚಾರಗಳು ಅವರು ಹೇಳಿದ್ದಾರೆ. ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ ಅಂದ್ರೆ ಫಾರ್ಮರ್ ಜಡ್ಜಸ್ ದೇ ಆರ್ ಟೆಲಿಂಗ್ ಇಟ್ ಈಸ್ ಇಲ್ಲಿಗಲ್. ಅಂಡ್ ನೀವು ಅದಕ್ಕೇನು ಗೆಸ್ಟ್ ಹೌಸ್ಗೆ ಸಬ್ ಜೈಲ್ ಅಂತೂ ನೋಟಿಫಿಕೇಶನ್ ಮಾಡಿಲ್ಲ. ಈಗ ಅನೇಕ ಸಾರಿ ಏನ್ ಮಾಡ್ತಾರೆ, ಜಮ್ಮು ಅಂಡ್ ಕಾಶ್ಮೀರ್ ಬೇರೆ ಬೇರೆ ಕಡೆ ಹೌಸ್ ಅರೆಸ್ಟ್ ಅಂತ ಇಟ್ರೆ ಅಲ್ಲಿ ಡಿಕ್ಲೇರ್ ಮಾಡ್ತಾರೆ, ಇದನ್ನ ಇಷ್ಟು ಏರಿಯಾದಲ್ಲಿ ಅವ್ರು ಇರಬೇಕು, ಇದಕ್ಕೆ ನಾವು ಟ್ರೀಟ್ ಈ ರೀತಿಯಾಗಿ ಮಾಡ್ತೇವೆ ಅಂತ ಹೇಳ್ದ. ಇಲ್ಲಿ ಅದು ಇಲ್ಲ. ಅಂದ್ರೆ ಡಿಕ್ಟೇಟರ್ಶಿಪ್ ಎಷ್ಟು ಮಟ್ಟಿಗೆ ಅಂದ್ರೆ ದೇಶದಲ್ಲಿ ಡೆಮೋಕ್ರಸಿ ಪ್ರಕಾರ ಅಥವಾ ಡೆಮೋಕ್ರೆಟಿಕ್ ವ್ಯಾಲ್ಯೂಸೇ ಇಲ್ಲ ಮತ್ತು ಡೆಮೋಕ್ರಸಿ ಪ್ರಕಾರ ನಾವು ನಡ್ಕೊಳ್ತಾ ಇಲ್ಲ, ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ತಾ ಇಲ್ಲ. ನಾವು ಹೆದರ್ಸ್ತಕ್ಕಂಥದ್ದು ಒಂದು ನೀತಿಯನ್ನ ಇವತ್ತು ನಾವು ಅಳವಡಿಸಿಕೊಂಡಿದ್ದೇವೆ. ಇದು ನಿಜವಾಗಲೂ ದೇಶಕ್ಕೆ ದೊಡ್ಡ ಮಾರಕ ಅನ್ನತಕ್ಕಂಥ ಮಾತು ನಾನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಅಲ್ಲದೆ ಬೇರೆಯವರು ಕೂಡ ಹೇಳಿದ್ದಾರೆ, ನೀವು ಕೇಳಿರಬಹುದು. ದುಷ್ಯಂತ್ ಅಡ್ವೊಕೇಟ್, ಸೀನಿಯರ್ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್, ಅವರು ಹೇಳಿದ್ದಾರೆ, ನಿಜವಾಗಿ ನೋಡಿದ್ರೆ ಈ ಸ್ಟೇಟ್ಮೆಂಟ್ ಮಾಡಿದಾರಲ್ಲ ಈಗ ಕಟ್ಟರ್ ಆಗಲಿ ನಮ್ಮ ಮಿಶ್ರಾ ಅವರಾಗಲಿ, ಇವ್ರು ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಇಂಥವ್ರ ಮೇಲೆ ಸೆಡಿಸಿಯಸ್ ಕೇಸ್ ಹಾಕಬೇಕು, ಸೆಡಿಷನ್ ಕೇಸ್ 121A 124A ಅಲ್ಲ, ಸಾರಿ 124A ಅದನ್ನ ಸೆಡಿಷನ್ ಕೇಸ್ ಇವ್ರ ಮೇಲೆ ಹಾಕಬೇಕು. ಅದಕ್ಕೆ ಇಂಥ ಜನ ಕಾನೂನು ಗೊತ್ತಿದ್ದು ಪದೇ ಪದೇ ಅವ್ರು ತಪ್ಪು ಮಾಡ್ತಾ ಇದ್ದಾರೆ. ಇವತ್ತು ಸೆಡಿಷನ್ ಕೇಸಸ್ ಯಾರ ಮೇಲೆ ಹಾಕ್ತಾರೆ? ನ್ಯೂಸ್ ಪೇಪರ್ ಮೇಲೆ, ಎಡಿಟರ್ ಮೇಲೆ, ಅಪೋಸಿಷನ್ ಲೀಡರ್ ಮೇಲೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ನಂಬಲ್ಲಿದೆ.
ಫ್ರೀಡಮ್ ಆಫ್ ಮೂವ್ಮೆಂಟ್ ಇದೆ. ಮೂವ್ಮೆಂಟ್ ಯಾವ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಬಹುದು, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಬಹುದು. ಅಲ್ಲಿ ನೀವು ತಡೀತಾ ಇದ್ದೀರಿ, ರೈತರ ವಿರುದ್ಧ ಮಾತಾಡ್ತಾ ಇದ್ದೀರಿ, ಪ್ರಚೋದನೆ ಮಾಡ್ತಾ ಇದ್ರಿ. ಅಂತವರು ಸಿಟಿಸನ್ ಅವ್ರ ಮೇಲೆ ಹಾಕ್ಬೇಕು. ಆದ್ರೆ ಇಲ್ಲಿ ಸಾಮಾನ್ಯ ಜನರ ಮೇಲೆ ಹಾಕಿ ಹ್ಯಾರಾಸ್ಮೆಂಟ್ ಮಾಡ್ತಕ್ಕಂಥದ್ದು, ಅವರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಮತ್ತು ಹೆದರಿಸ್ತಕ್ಕಂಥ ಕೆಲಸ ನಡೆದಿದೆ. ಅದಕ್ಕೆ ಇದನ್ನ ನಾ ಕಂಡೆಮ್ ಮಾಡ್ತೇನೆ. ಅವರು ಏನು ಅರೆಸ್ಟ್ ಮಾಡಿದ್ದಾರೆ ಇವತ್ತು ತಕ್ಷಣ ಬಿಡುಗಡೆ ಮಾಡಬೇಕು. ಇದು ಕಾನೂನು ಬಾಹಿರವಾದಂತ ಆಕ್ಷನ್ ಅವ್ರದ್ದೇನಿದೆ ಇದರ ಬಗ್ಗೆ ಒಂದು ಪ್ರೋಬ್ ಆಗಬೇಕು. ಈಗಾಗಲೇ ಬೇರೆ ಪಕ್ಷದವರು ಕೂಡ ಹೇಳಿದ್ದಾರೆ, ಇದೆಲ್ಲ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಅವ್ರಿಗೆ ಇವ್ರಿಗೆ ಮಾಡೋಕ್ಕಿಂತಲೂ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ಪ್ರೋಬ್ ಆದರೆ ಇದು ನಿಜಾಂಶ ಹೊರಗೆ ಬರ್ತದೆ ಅಂತಕ್ಕಂಥ ಮಾತನ್ನ. ಅದಕ್ಕೆ ರೈತರ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಮಾಡತಕ್ಕಂಥದ್ದು ಮತ್ತು ರೈತರ ಪರ ಹೋರಾಟ ಮಾಡತಕ್ಕಂಥವರಿಗೆ ಡಿಟೇನ್ ಮಾಡಿ ಅವರಿಗೆ ಒಂದು ತೊಂದರೆ ಕೊಡ್ತಕ್ಕಂಥದ್ದು, ಅವರ ಫ್ರೀಡಮ್ ಅನ್ನು ಕಸ್ಕೊಳ್ತಕ್ಕಂಥದ್ದು, ಜನರ ಹತ್ರ ಹೋಗಕ್ಕೆ ಅವಕಾಶ ಕೊಡದೇ ಇರತಕ್ಕಂಥದ್ದು ಇದು ಸರಿಯಲ್ಲ. ಇಂಥ ಎಲ್ಲ ಆಕ್ಷನ್ಗಳಿಗೆ ನಾನು ಕಂಡೆಮ್ ಮಾಡ್ತೇನೆ. ಮತ್ತು ವಿಶೇಷವಾಗಿ ನಾವೊಂದು 2-3 ಪ್ರಶ್ನೆ ಅವ್ರಿಗೆ ಕೇಳ್ತೇನೆ. ಒಂದೇನಂದ್ರೆ, ಇನ್ನೂವರೆಗೆ ಹೋಮ್ ಮಿನಿಸ್ಟರ್, ಸ್ಟೇಟ್ ಹೋಮ್ ಮಿನಿಸ್ಟರ್ ಮಗನಿಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ನೀವಿಲ್ಲಿ ಸಾಂತ್ವನ ಹೇಳಕ್ ಹೋಗೋರಿಗೆ ಅರೆಸ್ಟ್ ಮಾಡಿರಿ. ಆದ್ರೆ ಯಾರು ಡೈರೆಕ್ಟ್ಲಿ ಮರ್ಡರ್ ಮಾಡಿದಾನೋ, ಮರ್ಡರ್ ಕೇಸ್ನಾಗಿದ್ದಾನೋ ಅಥವಾ FIR ಪ್ರಕಾರ ಇವತ್ತು ಮರ್ಡರ್ ಅಂತ ಅವ್ರ ಕೇಸ್ ಹಾಕಿದ್ದಾರೆ. ಆದ್ರೆ ನಾನು ಹೇಳ್ತಕ್ಕಂಥದ್ದು, ಅವನ ಮೇಲೆ ಸಂಶಯ ಇದ್ದು ಅವನೇ ಕಾರ್ನಲ್ಲಿದ್ದ ಮತ್ತು ಅವನ ಮೇಲೆ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಬೇಕು ಅನ್ನತಕ್ಕಂಥದ್ದು ಬೇಡಿಕೆ ಇದ್ದಾಗ ಅವನಿಗೆ ಅರೆಸ್ಟ್ ಮಾಡ್ತಾ ಇಲ್ಲ. ಆದ್ರೆ ಸಾಂತ್ವನ ಹೇಳೋರಿಗೆ ಅರೆಸ್ಟ್ ಮಾಡಿ ಕೂಡಿಸ್ತಾ ಇದ್ದಾರೆ. ಕೇವಲ ನಮ್ಮ ಪಾರ್ಟಿಯವರಲ್ಲ, ಬೇರೆ ಪಾರ್ಟಿಯವರು. ಇದು ಒಂದು ಕಡೆ. ಎರಡನೇದು, ಕೆಲವು ಪಾರ್ಟಿಗಳಿಗೆ ಅವರು ಡೈರೆಕ್ಟ್ಲಿ ಭೇಟಿಯಾಗಕ್ಕೆ ಅವಕಾಶ ಕೊಡ್ತಾರೆ, ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತಾರೆ, ಆ ಲಕ್ಷ್ಮೀಪುರ್ ಖೇರಾಕ್ ಹೋಗಿ ಭೇಟಿ ಆಗ್ತಾರೆ. ಆದ್ರೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ? ಕಾಂಗ್ರೆಸ್ನವ್ರು ಏನ್ ಮಾಡಿದ್ದಾರೆ? ಇದನ್ನ ನಾವು ಅಂದ್ರೆ ಸಿಸ್ಟಮ್ಯಾಟಿಕ್ಲಿ ಕಾಂಗ್ರೆಸ್ ಪಾರ್ಟಿ ವಿರುದ್ಧ ಒಂದು ಕಾನ್ಸ್ಪಿರಸಿ ಬಿಜೆಪಿದವರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಎರಡನೇದು, ಅಜಯ್ ಮಿಶ್ರಾ has been sacked for misrepresentation of facts and abatement of crime. ಅಂದ್ರೆ ಸುಳ್ಳು ಹೇಳ್ತಕ್ಕಂಥದ್ದು, ಮಿಸ್ರಿಪ್ರೆಸೆಂಟ್ ಮಾಡ್ತಕ್ಕಂಥದ್ದು, ನನ್ನ ಮಗ ಇಲ್ಲ ಅದರಲ್ಲಿ ಇನ್ವಾಲ್ವ್ ಅಂತ ಹೇಳಿ ಅವರೇ ಹೇಳ್ತಾರೆ. ಮತ್ತು ಹಿಂದೆ ಮಾತಾಡಿದ್ದು ನಿಮ್ಗೆ ನಾ ಹೇಳಿನಿ, ಯಾವ ಡೇಟಿಗೆ ಮಾತಾಡಿದ್ದಾರೆ. ಲಕ್ಷ್ಮೀಪುರ್ ಖೇರಾದಲ್ಲಿ 2 ಮಿನಿಟ್ ಮೇ ಹಮ್ ಸುಧಾರ್ ದೇಂಗೆ ಅಂತ ಹೇಳಿದ್ರು. ಅವ್ರ ಬಗ್ಗೆ ಏನು ಆಕ್ಷನ್? ಅದಕ್ಕೆ ಅವನಿಗೆ ಡಿಸ್ಮಿಸ್ ಮಾಡಬೇಕು ಮಿನಿಸ್ಟ್ರಿಯಿಂದ. ಅಂಥವರಲ್ಲಿ ಮಿನಿಸ್ಟರ್ ದಲ್ಲಿರ್ತಕ್ಕಂಥ ಲಾಯಕರು ಇಲ್ಲ ಮತ್ತು ಈ ರೀತಿಯಾಗಿ ಮಾತನಾಡಿ ಜನರಿಗೆ ಪ್ರಚೋದನೆ ಮಾಡತಕ್ಕಂಥವರಿಗೆ ನಾವು ಪಾಠವನ್ನ ಕಲಿಸಬೇಕಾದ್ರು. ಮೂರನೇದು, ವಾಟ್ ಆಕ್ಷನ್ ವಿಲ್ ಬಿ ಟೇಕನ್ ಅಗೇನ್ಸ್ಟ್ ದೋಸ್ ಹೂ ವೇರ್ ಟ್ರೈಂಗ್ ಟು ಸೀಲ್ಡ್ ದಿ ಕಲ್ಪ್ರಿಟ್ ಬೈ ಕ್ರಿಯೇಟಿಂಗ್ ಅಲಿಬಿ ಫಾರ್ ದ ಕಲ್ಪ್ರಿಟ್ ಆಸಿಸ್ ಮಿಶ್ರಾ ಸನ್ ಆಫ್ ಅಜಯ್ ಮಿಶ್ರಾ, ಅಂದ್ರೆ ಹೋಮ್ ಮಿನಿಸ್ಟರ್ ಮಗ. ಅವ್ರೇನ್ ಮಾಡಿದ್ದಾರೆ? ಯಾಕೆ ಈಗಾಗಲೇ ಹೇಳ್ತಾ ಇದ್ದಾರೆ ಅವನು ಅಲ್ಲಿದ್ದ, ಇವ ಇಲ್ಲಿದ್ದ. ನೋಡಿದವರು ಐ ವಿಟ್ನೆಸ್ ಹೇಳ್ತಾ ಇದ್ದಾರೆ, ಅವರು ಒಳಗೆ ಇದ್ರು. ಅವರ ರೈತರು ಹೇಳ್ತಾ ಇದ್ದಾರೆ ಲೆಫ್ಟ್ ಎಂತದ್ದು SUV ಆ ಕಾರ್ನಲ್ಲಿ ಲೆಫ್ಟ್ ಸೈಡ್ಗೆ ಅವನು ಕೂತಿದ್ದ ಅಂತಕ್ಕಂಥದ್ದು ಹೇಳ್ತಾರೆ. ಆದರೆ ಅದರ ಬಗ್ಗೆ ಹೇಳದೆ ಇವತ್ತು ಅವರು
ಒಂದು ರೀತಿಯಾದಂತ ನಾ ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಒಂದು ಇದು ಹುಡುಕ್ತಾ ಇದ್ದಾರೆ. ಇವರೇ ಪ್ರಕಟಣೆ ಮಾಡಿದ್ದಾರೆ. ಆಮೇಲೆ ವಾಟ್ ಈಸ್ ದ ಕ್ರೈಮ್ ಆಫ್ ಪ್ರಿಯಾಂಕಾ ಗಾಂಧಿ? ವೈ ಹ್ಯಾಸ್ ಸಿ ಬೀನ್ ಇಲ್ಲಿಗಲಿ ಡಿಟೈನ್ಡ್ ವಿತೌಟ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್? ಈಗ ನಾ ಹೇಳಿದೆ ಪ್ರಿಯಾಂಕಾ ಗಾಂಧಿ ಅವ್ರದ್ದೇನೂ ತಪ್ಪಿಲ್ಲ, ಆದ್ರೆ ಡಿಟೈನ್ ಯಾಕೆ ಮಾಡಿದೆ? ಆ ಡಿಟೆನ್ಷನ್ ಇಲ್ಲಿಗಲ್ ಅಂತಕ್ಕಂಥದ್ದು ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳು, ಸೀನಿಯರ್ ಅಡ್ವೊಕೇಟ್ಗಳು ಅವರೆಲ್ಲ ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಟು ಈ ಪ್ರಚೋದನೆ ಮಾಡೋರ ಮೇಲೆ ಕೇಸ್ ಹಾಕಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಇವು 3-4 ಪ್ರಶ್ನೆ ನಾನು ಸ್ಪಷ್ಟವಾಗಿ ಸರ್ಕಾರಕ್ಕೆ ಕೇಳ್ತೇನೆ, ಕೇಂದ್ರ ಸರ್ಕಾರಕ್ಕೆ. ಈ ಹೇಳಿದ್ದನ್ನ ಅದಕ್ಕೆ ಉತ್ತರ ಕೊಡೋದು ಅಲ್ಲದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಆಗಬೇಕು. ಮತ್ತು ವಿಶೇಷವಾಗಿ ಈ UP ಮುಖ್ಯಮಂತ್ರಿ ಯಾವಾಗಲೂ ಕೂಡ, ಯಾವಾಗ ನಮ್ಮ ಇನ್ನೊಂದು ದೊಡ್ಡ ಹಾಥ್ರಸ್ ಇನ್ಸಿಡೆಂಟ್ ಆಯ್ತು, ಆವಾಗ ಯಾರಿಗೂ ತಾಯಿ ತಂದೆಗೆ ಗೊತ್ತಿಲ್ಲದೆ ಸುಟ್ಬಿಟ್ರು ರಾತ್ರೋರಾತ್ರಿ. ಇಂಥ ಕೆಲಸಕ್ಕೆ ಪ್ರಚೋದನೆ ಕೊಡ್ತಕ್ಕಂಥವ್ರು, ಸಪೋರ್ಟ್ ಮಾಡ್ತಕ್ಕಂಥವ್ರು ಆ ಜಾಗದಲ್ಲಿ ಇರ್ತಕ್ಕಂಥಕ್ಕೆ ಲಾಯಕರಿಲ್ಲ. ಹಿ ಶುಡ್ ನಾಟ್ ಹೋಲ್ಡ್ ಸಚ್ ಪೋಸ್ಟ್. ಮ್ಯಾಲೆಲ್ಲ ಸಾಧು ಬಟ್ಟಿಗಳು ಹಾಕೋದು, ಇಂಥ ಕೆಟ್ಟ ವ್ಯವಸ್ಥೆಗೆ ಸಪೋರ್ಟ್ ಮಾಡತಕ್ಕಂಥದ್ದು ಯಾರಾದರೂ ಮಾಡಿದ್ರೆ ಜನ ಒಪ್ತಾರ? ಮುಖಮೇ ರಾಮ್ ಬಗಲ್ ಮೇ ಚೂರಿ ಅಂತ ನಮ್ಮ ಕಡೆ ಹೇಳ್ತಾರೆ. ಬಾಯಲ್ಲಿ ರಾಮ್ 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 ಅನ್ನೋದು, ಪರಾಯ ಮಾಲಾಪನ ಅನ್ನೋದು, ಬಗಲ್ ಮೇ ಚೂರಿ. ಈ ರೀತಿಯಾಗಿ ಹಾಥ್ರಸ್ ಇನ್ಸಿಡೆಂಟ್ ನಿಂಬಲ್ಲಿದೆ. ಅವಾಗನೂ ಕೂಡ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ನಾವೆಲ್ಲರೂ ಕೂಡ ಹೋಗಿದ್ದೆ. ಆದ್ರೆ ನಮ್ಗೆಲ್ಲ ಅಲೌ ಮಾಡಲಿಲ್ಲ. ಕೊನೆಗೆ ಕೆಲವು ಜನರಿಗೆ ಒಬ್ಬರಿಬ್ಬರಿಗೆ ಅಲೌ ಮಾಡಿದ್ರು, ಅವ್ರು ಹೋಗಿ ಬಂದರು. ಈಗ ಇಲ್ಲೂ ಕೂಡ ಅದೇ ರೀತಿಯಾಗಿ ಅವ್ರ ಕುಟುಂಬಕ್ಕೆ ಭೇಟಿಯಾಗಕ್ಕೆ ಕೊಡೋದಿಲ್ಲ ಅಂದ್ರೆ ಎಂಥ ಡೆಮೋಕ್ರಸಿ? ಪೊಲೀಸ್ ನಿಮ್ ವ್ಯವಸ್ಥೆ ಇರ್ತದೆ, ನೀವು ಹಿಂದೆ ಇರ್ತೀರಿ. ಅದಕ್ಕೆ ಈ ಎರಡೂ ರಾಜ್ಯಗಳಲ್ಲಿ ರೈತರ ಮೇಲೆ ದಬ್ಬಾಳಿಕೆ ನಡೆದಿದೆ, ಅದು ಖಂಡಿಸ್ತೇನೆ ನಾನು. ಮತ್ತು ನೀವೆಲ್ಲರೂ ಖಂಡನೆ ಮಾಡಬೇಕು. ಈಗ ನಾವೇನಾದ್ರು ಸಣ್ಣ ತಪ್ಪಾದರೆ ಸಾಕಷ್ಟು ಕಡೆ ಫುಲ್ ಸ್ಟಾಪ್ ಕಾಮ ಇಲ್ಲದೆ ಬರ್ತಿರ್ತವೆ ಕಾಮೆಂಟ್ಗಳು. ಇಂಥ ಅನ್ಯಾಯ ದಬ್ಬಾಳಿಕೆ ದೇಶದಾಗ ನಡೆದಾಗ ನಾವೆಲ್ಲರೂ ಸುಮ್ಮನಾದರೆ ಡೆಮೋಕ್ರಸಿ ಎಲ್ಲಿ ಉಳಿತದೆ? ಸಂವಿಧಾನ ಎಲ್ಲಿ ಉಳಿತದೆ? ಅದಕ್ಕೆ ತಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತಕ್ಕಂಥ ಇಷ್ಟೇ, ಈ ಇಂಥ ಜನರ ವಿರುದ್ಧ ಕೂಡ ಎಲ್ಲರೂ ಎದ್ದೇಳಬೇಕಾಗ್ತದೆ ಮತ್ತು ಇಂಥ ಕೆಲಸದ ಖಂಡನೆ ಮಾಡಿ 4 ಮಾತನ್ನ ಮುಗಿಸ್ತೇನೆ. सर, प्रियंका गांधी जी का डिटेंशन होकर इतना वक्त हो गया, लेकिन अब तक कांग्रेस की स्ट्रैटेजी लग रही है कि हम देखते हैं कांग्रेस की स्ट्रैटेजी, कांग्रेस इज स्टिल जस्ट वाचिंग इट. प्रियंका गांधी, यू आर जस्ट holding talks, but nothing has been done. She is kept under the detention. अरे सरकार नम्दिदेना? You are the opposition. No, our job is to highlight the issue. I am not the government. Go and release it. I don't have order. You give me order, that power, so I will release within 1 minute, and I will also arrest the man who has committed all the crimes, whether he is the home minister or his son or Khattar or anybody. That much authority you should give me. I will do it. ಈಗ ಬಿಜೆಪಿ ಅವರು ಯಾವಾಗ ಹೇಳೋದಿಲ್ಲ, ಎಲ್ಲಕ್ಕ ಕಾಂಗ್ರೆಸ್ ಇದಕ್ಕೆ ಪಾಲಿಟಿಕ್ಸ್ ಮಾಡ್ತಾ ಇದೆ, ಕಾಂಗ್ರೆಸ್ ಇದಕ್ಕೆ. ಅರೆ ಪಾಲಿಟಿಕ್ಸ್ ಮಾಡಕ್ಕೆ ದೊಡ್ಡ ಡೆಲಿಗೇಷನ್ ನಡೆದಿತ್ತಾ? ಕೇವಲ 4 ಜನ ಹೋಗಿ ಭೇಟಿಯಾಗಿ ಬರ್ತಾ ಇದ್ರು. ನೀವು ಅದನ್ನ ಪಾಲಿಟಿಕ್ಸ್ ಮಾಡ್ತಾ ಇದ್ರಿ. ಈಗ ಇದು ಹೇಳಿದ ಮಾತು ನಾವು ಪಾಲಿಟಿಕ್ಸ್ ನಮ್ಮದ ಅವ್ರದ್ದಿದೆ ನೋಡಿ. ಇದು ಎಲ್ಲ ಇದನ್ನ ನಮ್ಮ ಅಂದ್ರೆ ಇಂಥ ಇಶ್ಯೂಗಳನ್ನ ಮುಚ್ಚಾಕಕ್ಕೆ ಕಾಂಗ್ರೆಸ್ಗೆ ಮೇಲೆ ಗೂಬಿ ಕೂಡಿಸೋದು ಮತ್ತು ಕಾಂಗ್ರೆಸ್ ಹೆಸರಿನಲ್ಲಿ
ಅವರು ಅನೇಕ ತಪ್ಪುಗಳನ್ನ ಮಾಡಿ ಕೊನೆ ಕಾಂಗ್ರೆಸ್ ನೀವು ಹಿಂಗ್ ಮಾಡ್ತೀರಿ, ಅದಕ್ಕೆ ನಾವು ಹಿಂಗ್ ಕೆಲಸ ಮಾಡ್ತೀವಿ. ಸರ್, ಸುಪ್ರೀಂ ಕೋರ್ಟ್ ರೈತರ ಪ್ರತಿಭಟನೆ ಔಚಿತ್ಯವನ್ನ ಪ್ರಶ್ನೆ ಮಾಡಿದೆ. ಕಾಯ್ದೆ ಸರ್ಕಾರ ಮಾಡಿಲ್ಲ. ಈಗಾಗಲೇ ಕಾಯ್ದೆಯನ್ನ ಪುನರ್ ಪರಿಶೀಲಿಸಿ ಮತ್ತು ತಡೆ ಕಾಮ್ ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ಈಗ ಪ್ರತಿಭಟನೆ ಮಾಡಿಕೊಂಡು ಎಷ್ಟು ಮಟ್ಟಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಈಗ ಈ ಅಭಿಪ್ರಾಯನ ನಾನು ಹೇಳ್ತೀನಿ, ಪಾರ್ಲಿಮೆಂಟ್ನಾಗ ಹೇಳ್ತೀನಿ ಬೇರೆ. ಸುಪ್ರೀಂ ಕೋರ್ಟ್ನಾಗ ಇದ್ದಾಗ ನಾ ಅಭಿಪ್ರಾಯ ಹೇಳಕ್ ಬರ್ತದ? ಒಂದು. ಎರಡನೇದು ನಾನು ಕೇಳ್ತೇನೆ ನಿಮ್ಗೆ, ರೈತರು ಅವರು ಡೈರೆಕ್ಟ್ಲಿ ಆ ಕಿಸಾನ್ ಸೆಲ್ ಅಥವಾ ಯುನೈಟೆಡ್ ಕಿಸಾನ್ ಮೋರ್ಚಾ ಅದಕ್ಕೆ ಪಾರ್ಟಿ ಇದ್ರೆ ಅವ್ರು ಹಾಕಿದ್ರೆ ನೀವು ಹೇಳ್ಬಹುದು. ಯಾರೋ PIL ಹಾಕಿದ್ರೆ ಎಲ್ಲಕ್ಕೂ ಕೂಡ ಒಬ್ಬರೇ ಜವಾಬ್ದಾರ. ಅನೇಕ ಸಾರಿ ಏನಾಗ್ತದೆ, ಇಂಥ PILಗಳನ್ನ ಮಧ್ಯದಾಗ ಅನೇಕ ಸಾರಿ ಹಾಕಿಸ್ತಾರೆ. ಅವ್ರಿಗೆ ಬೇಕಾದಂತ ಆರ್ಡರ್ ಬಂದ್ರೆ ಅದೇ ಹೇಳ್ತಾರೆ. ಅದಕ್ಕೆ ಅದು ಏನು ನಾವು ಕೇಳ್ತೇವೆ, ಈಗ ಆಗಂತ ಘಟನೆ ಲಕ್ಷ್ಮೀಪುರ ಕೇರಳದಲ್ಲಿ ಏನಾಯ್ತು, ಈ ಘಟನೆ ಬಗ್ಗೆ ಮಾತಾಡ್ತೇವೆ. ಅದನ್ನ ದೊಡ್ಡ ಚಳವಳಿನೇ ನಡೆದದ. ಅದರ ಕಡೆ ನಾವು ಮೋದಿನೂ ಗಮನ ಕೊಡೋದಿಲ್ಲ, ಶಾಹನೂ ಗಮನ ಕೊಡೋದಿಲ್ಲ, ಅಲ್ಲಿನ ಮುಖ್ಯಮಂತ್ರಿಗಳು ಕೂಡ ಗಮನ ಕೊಡೋದು. बैठने दो कितने दिन बैठते हैं, देखेंगे क्या होने वाला है ಅಂದ್ರೆ ಹಿಂಗೆ ಅವರು ಒಂದು ಥಿಕ್ ಸ್ಕಿನ್ಡ್ ಇದ್ದಾರೆ. ಸರ್, ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಘಟನೆಯನ್ನು ಹೇಳಿಕೆಗಳು ಮತ್ತು ಪತ್ರಿಕಾಗೋಷ್ಠಿಗಳಿಗೆ ಮಾತ್ರ ಸೀಮಿತಗೊಳಿಸ್ತಾರೆ ಅಥವಾ ಘಟನಾ ಸ್ಥಳಕ್ಕೆ ಹೋಗಿ ರೈತರಿಗೆ ಸಾಂತ್ವನ ಹೇಳ್ತಾರೆ? ಉತ್ತರ ಪ್ರದೇಶದಲ್ಲೂ ಕೂಡ ಖರ್ಗೆ ಅವರು ಹೋಗಿ ರಚನಾತ್ಮಕ ಹೋರಾಟ ಮಾಡ್ತಾರೆ. ನೋಡಿ, ನಮ್ಮ ಪಕ್ಷ ಏನು ಡಿಸಿಷನ್ ತೊಳೆದದು ಅದ್ರ ಪ್ರಕಾರ ನಾವು ಮಾಡ್ತೀವಿ. ಈಗ ಜಿಲ್ಲೆಯಲ್ಲಿ ಮಾಡಬೇಕು ಅಂದಿದ್ರೆ ನಾನು ನಿನ್ನೆ ಅಲ್ಲಿದ್ದೆ, ಇವತ್ತು ನಿನ್ನೆ ಇವರು ನಮ್ಮ PCCನೂ ಮಾಡಿದೆ. ಮತ್ತು ನಮ್ಮ ಪಾತ್ರಗಳು ಏನೇನು ಇರ್ತೇವೆ ನಾವು ಮಾಡ್ತೇವೆ. ಈಗಾಗಲೇ 3 ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. 3 ಹೋಗಕ್ಕೆ ಈಗಾಗಲೇ ನಾನು ಇಲ್ಲಿಂದ ಈಗಾಗಲೇ ಹೋಗಿ ಅವ್ರ ಡೆಲಿಗೇಷನ್ದಾಗ ಹೋಗಕ್ಕಾಗಲ್ಲ. ನಾವೇನು ಎಜಿಟೇಷನ್ ಮಾಡಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ, ಬಹಳಷ್ಟು ಮಾಡಿದ್ದೇವೆ, ಮುಂದೆ ಮಾಡ್ತೇವೆ. Several MP government, instead of taking action against the culprits, they have announced compensation. Many feel that this is just a cover-up ahead of Uttar Pradesh election to keep farmers away from agriculture. How do you feel? See, I will tell you, giving compensation is a different thing. That anybody will give for such incidents and what. But what illegal action you are taking, illegal detention you are doing, not allowing the leader to go and approach, and she is in charge of UP, our party leader, and she wants to go and meet only farmers and give them some solace. Why you are detaining? That question. See, compensation they are giving just to show that the government has given so much money, 45 lakhs. ಇದು ತೋರ್ಸಕ್ಕೆ. Sir, more than arrest, compensation announced by that. Don't you think that the UP government should have acted on arrest and Yes, that is my contention. I told in Kannada, of course, you didn't follow it seems. Our main demand is that you arrest the culprits. And why you are without warrant detaining our leader? That is the question. Giving compensation, is it enough? You're killing intentionally with your vehicles to the farmers. Is it with just 5 lakhs, 10 lakhs rupees is enough for them? Sir, when they were First, intentionally what they have done, for that you should take action. Sir, when there were several allegations against your party by the government and their supporters, they said that you are funding the farmers and your party is looking after their every protest and everything. You did not speak. Now your own leader has been arrested. She was kept under detention. People are killed. Still looks like Congress, being a responsible party, is very much silent. That is your view. No, people are saying But that. see, what is that? Funding means the farmers, we have money to fund it. No, he's asking Chief Minister in the floor of the House. Achha. He said that the Congress has sponsored the agitation. Agitation. No, that you see, whether they are members of Congress, You are referring that now? no. Are they members of the Congress?
We are fighting we fought in the parliament, in the Rajya Sabha. Without discussion, those laws were passed. And you did not take notice of those things. And you are asking us here. We fought in the lower house. We fought in the upper house. Our leader went in tractor, big procession. Here also our KPCC did it. Is it not support? Sir, apart from the people who were killed, the farmers, the BJP is saying there were 3 others from the BJP who died and a driver also was lynched. Why is the Congress not raising that is being asked? You see, that's why demanding, let us see what is going to happen. Let the probe take place. You can't link to hide your crime. What happened, I am condemning. And what is going to happen, and they are going to do it, that also we know. But legally we want to take action, and that is our demand. Sir, the BJP has also raised one more thing, that in Kashmir there were 3 people killed, including a Kashmiri Pandit. The Congress is not raising this, and UP is only being used for political gains, is a charge that Samit Patra. Okay, now we have taken this farmers issue, and we are talking. If time comes, let us see that. ಆರ್ಎಸ್ಎಸ್ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ನಿಮ್ಮ ಕಾಂಗ್ರೆಸ್ ಮುಖಂಡರೇ ಆರ್ಎಸ್ಎಸ್ ಅನ್ನು ತಾಲಿಬಾನ್ಗೆ ಹೋಲಿಕೆ ಮಾಡಿದ್ದಾರೆ. ಆರ್ಎಸ್ಎಸ್ ಅನ್ನ ತಾಲಿಬಾನ್ಗೆ ನಿಮ್ಮ ಕಾಂಗ್ರೆಸ್ ಮುಖಂಡಗಳೇ ಹೋಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರಭು ಚವ್ಹಾಣ್ ಹೇಳ್ತಾರೆ ಆರ್ಎಸ್ಎಸ್ ಇಲ್ಲದೆ ಇದ್ರೆ ಭಾರತದಲ್ಲಿ ಪಾಕಿಸ್ತಾನ ಸೃಷ್ಟಿ ಆಗ್ತಾ ಇತ್ತು, ಭಾರತ ಪಾಕಿಸ್ತಾನ ಆಗ್ತಾ ಇತ್ತು. ನಿಮ್ಮ ನೀವು ಅವರು ಡಿಸ್ಕಸ್ ಮಾಡಿ ಬಹಳ ಅವರು ಮಿನಿಸ್ಟರ್ ಅನಿಮಲ್ ಹಸ್ಬೆಂಡ್ರಿ ಅಲ್ಲ, ಬಹಳ ಎಲ್ಲ ಮಲ್ಲಿಂದ ತಿಳ್ಕೊಂಡಿದ್ದಾರೆ. ನೀವು ನನಗೂ ಅವ್ರು ತಿಳ್ಕೊಂಡ್ಮೇಲೆ ನೀವು ನನಗೆ ಹೇಳಿದ್ರೆ ಒಳ್ಳೇದಾಗ್ತದೆ. We are fighting against RSS. It is not, we don't want to hide it. We are fighting RSS, we will fight, and that's why I lost my election also. RSS is not pro-poor. No, it is not for social justice. They believe in Manusmriti. Read Golwalkar Guruji's books and read other books of RSS. Though Golwalkar Guruji, more than 20 years, 25 years, he was a Sarsang Chalak. See, ಇವೆಲ್ಲ ನನಗೆ ಹೇಳೋದು ಅವಶ್ಯಕತೆ ಇಲ್ಲ. ನಾವು ಇದರಿಂದಾನೇ ಬಂದಂಥವ್ರು ಈ ಮೂಮೆಂಟ್ ಇಂದ ಫ್ರಮ್ ದ ಏಜ್ ಆಫ್ 15-16. One of the reasons. Sir, former CM Kumaraswamy has said yesterday that the RSS is infiltrating the IAS and the IPS. He says in 2016 itself, some 600 odd IAS officers are from the RSS itself. No, that I don't want to count that. Let us see. But they are infiltrating everywhere. Even in education also they are coming. Many officers are directly recruited, amending the rule. That much is deprived reservation, disinvestment, depriving the reservation. Not one, many things I can tell, but this subject I have come particularly. Kindly cooperate with me about this. Sir, Rahul Gandhi is on his way. We are getting reports that T2 could be stopped on his way. And what would you like to say regarding that? So Priyanka Gandhi also currently detained now. Rahul Gandhi. Yeah, that he told in the press. I heard the press conference, and after hearing only I have come. Okay, thank you. Final answer, sir, in English, if you could answer. You answered in Kannada with regard to the BJP saying this is Congress doing it for political gain. If you can answer in English, Kannada will English. You see, we are not doing politics, and we don't want to do in farmers' issue or such issues. Politics is a different. When it comes to politics or when it comes to election, we will fight separately. Here, all parties we are fighting, and when I conveyed meetings, 14 meetings in my office, all party meetings. There also we discussed. We took common stand, and 17 parties supported to our this issue. Therefore, we are not keeping quiet.
But we don't want to make politics, because politics is a different thing. Even if I do good work, people may vote me or may not vote me. This is not connected with that. But to show sympathy, to go and hear their grievances, if I am going there, don't you have freedom of movement, freedom of expression, freedom of thoughts? Whatever I have got fundamental rights, I have to get that justice according to the Constitution. Thank you. Thank you. Please, don't ask. You ask RSS, you ask BJP, you ask Modi, you ask Shah. Don't ask those. Thank you. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.